ನಮಸ್ಕಾರ ವೀಕ್ಷಕರೇ. ಪ್ರತಿ ತಿಂಗಳು ಒಂದು ಹುಣ್ಣಿಮೆ ಬರ್ತದೆ. ಚಂದ್ರ ಪೂರ್ತಿ ದುಂಡಗೆ ಹೊಳಿತಾನೆ. ಆದ್ರೆ ನಾವ್ ಅದನ್ನ ಕೇವಲ ನೋಡ್ಬಿಡ್ತೇವೆ ಅಷ್ಟೆ. ಆದ್ರೆ ಆ ರಾತ್ರಿ ನಿಮ್ಮ ಇಡೀ ಜೀವನವನ್ನೇ ಬದಲಾಯಿಸುವ ಶಕ್ತಿ ಇರ್ತದೆ ಅಂದ್ರೆ ನಂಬ್ತೀರಾ? ಇವತ್ತು ನಾನ್ ನಿಮ್ಗೆ ಹುಣ್ಣಿಮೆ ಎಂದು ಮಾಡಬೇಕಾದ 3 ಮ್ಯಾಜಿಕಲ್ ಕೆಲಸಗಳ ಬಗ್ಗೆ ಹೇಳ್ಕೊಡು. ಇವು ನಮ್ಮ ಹಿರಿಯರ ಕಾಲದಿಂದ ಬಂದ ಆಧ್ಯಾತ್ಮಿಕ ವಿಧಾನಗಳು. ಜ್ಯೋತಿಷ್ಯ ಶಾಸ್ತ್ರ ಕೂಡ ಇವುಗಳನ್ನೇ ಹೇಳುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನಿಗೆ ತುಂಬಾ ಮಹತ್ವ ಇದೆ. ಚಂದ್ರ ನಮ್ಮ ಮನಸ್ಸು, ಭಾವನೆ ಮತ್ತೆ ಒಳ ಶಕ್ತಿಯನ್ನ ಪ್ರತಿನಿಧಿಸ್ತಾನೆ. ಪ್ರತಿ ತಿಂಗಳು ಬರುವ ಪೌರ್ಣಿಮೆ ಅಂದ್ರೆ ಹುಣ್ಣಿಮೆ ಒಂದು ತರದ ಆಧ್ಯಾತ್ಮಿಕ ಶಕ್ತಿಯ ಉತ್ತುಂಗ ಸ್ಥಿತಿ. ಆ ರಾತ್ರಿ ಚಂದ್ರ ತನ್ನ ಪೂರ್ಣ ಬೆಳಕನ್ನ ಭೂಮಿಗೆ ಕೊಡ್ತಾನೆ. ನಮ್ಮ ಮನಸ್ಸು ಅತ್ಯಂತ ಭಾವುಕ ಸ್ಥಿತಿಯಲ್ಲಿರುತ್ತೆ. ಈ ಸಮಯದಲ್ಲಿ ಮಾಡಿದ ಕೆಲಸಗಳು ನಿಮ್ಮ ಜೀವನದ ಮೇಲೆ ನೇರ ಪ್ರಭಾವ ಬೀರ್ತವೆ. ಆದ್ರೆ ಒಂದು ಮುಖ್ಯ ವಿಷಯ, ಈ ಎಲ್ಲಾ ವಿಧಾನಗಳನ್ನ ಶುದ್ಧ ಮನಸ್ಸಿನಿಂದ, ಗೌರವದಿಂದ ಮಾಡಬೇಕು. ಮಾಟ ಮಂತ್ರ ಅಲ್ಲ. ಇದು ನಿಮ್ಮ ಮನಸ್ಸಿನ ಶಕ್ತಿಯನ್ನ ಚಂದ್ರನ ಶಕ್ತಿಯ ಜೊತೆಗೆ ಸೇರಿಸುವ ಒಂದು ವಿಧಾನ. ಸರಿ, ಮೊದಲನೇದಾಗಿ ಚಂದ್ರಸ್ಥಾನ ಶುದ್ಧೀಕರಣ. ಇದು ತುಂಬಾ ಸರಳ ಆದ್ರೆ ತುಂಬಾ ಶಕ್ತಿಶಾಲಿ. ಇದಕ್ಕೆ ಚಂದ್ರಸ್ಥಾನ ಅಂತ ಹೇಳ್ತಾರೆ. ಇಂಗ್ಲಿಷ್ ನಲ್ಲಿ ಲೂನರ್ ಕ್ಲೆನ್ಸಿಂಗ್ ಅಂತ ಕೂಡ ಕರೀತಾರೆ. ಹುಣ್ಣಿಮೆಯ ದಿನ ರಾತ್ರಿ ಸ್ಫಟಿಕ ಅಥವಾ ಗಾಜಿನ ಒಂದು ಸ್ವಚ್ಛ ಪಾತ್ರೆ ತೆಗೆದುಕೊಳ್ಬೇಕಾಗತ್ತೆ. ಕ್ಲೀನ್ ಆಗಿರೋ ಪಾತ್ರೆ ತೆಗೆದುಕೊಂಡು ಅದ್ರಲ್ಲಿ ಯಾವುದೇ ರೀತಿ ಗಲೀಜಾಗದಿರೋಂಥ ನೀರಲ್ದೈತಿ ಸ್ವಚ್ಛವಾಗಿರೋ ನೀರು ಹಾಕಿ, ಆ ನೀರಿನಲ್ಲಿ ಅರಿಶಿನ, ಕರ್ಪೂರ, ಗುಲಾಬಿ ದಳಗಳನ್ನ ಹಾಕಿ, ಇವು 3 ಪರಿಶುದ್ಧ ವಸ್ತುಗಳು. ನಕಾರಾತ್ಮಕ ಶಕ್ತಿಯನ್ನ ತಡೆಯುವಂತ ಶಕ್ತಿ ಇವುಗಳಿಗೆ ಇರುತ್ತೆ. ಆ ನೀರಿನ ಪಾತ್ರೆಯನ್ನ ಚಂದ್ರನ ಬೆಳಕು ನೇರವಾಗಿ ಬಿಡುವ ಜಾಗದಲ್ಲಿ ಇಡಿ. ಬಾಲ್ಕನಿ ಆದ್ರೆ ಉತ್ತಮ, ಟೆರೆಸ್ ಆದ್ರೆ ಇನ್ನೂ ಒಳ್ಳೆಯದು. ಹಾಗೆ 2 ರಿಂದ 3 ಗಂಟೆ ಚಂದ್ರನ ಕಿರಣಗಳಿಗೆ ಆ ನೀರು ತೆರೆದಿರ್ಬೇಕಾಗತ್ತೆ. ರಾತ್ರಿ 9 ಗಂಟೆಗೆ ಇಟ್ಟು ರಾತ್ರಿ 11 ಅಥವಾ 12 ಗಂಟೆಗೆ ಒಳಗೆ ತರಬೇಕಾಗತ್ತೆ. ನಂತರ ಆ ನೀರಿನಿಂದ ನಿಮ್ಮ ಮುಖ ತೊಳೆಯಿರಿ, ಕೈಕಾಲುಗಳನ್ನ ತೊಳ್ಕೊಳ್ಳಿ. ಇಷ್ಟು ಬೇಕಾದ್ರೆ ಇಡೀ ಶರೀರಕ್ಕೆ ಸ್ನಾನ ಕೂಡ ಮಾಡ್ಕೋಬಹುದು. ಈ ಸಮಯದಲ್ಲಿ ಮನಸ್ಸಿನಲ್ಲಿ ಒಂದೇ ಒಂದು ಭಾವನೆ ಇರ್ಲಿ, ನನ್ನ ಮನಸ್ಸಿನ ಎಲ್ಲಾ ಭಾರ ಹೋಗ್ತಿದೆ, ನಾನು ಹಗುರವಾಗ್ತಿದ್ದೇನೆ ಅಂತ. ಜ್ಯೋತಿಷ್ಯ ದೃಷ್ಟಿಯಿಂದ ನೋಡಿದ್ರೆ ಚಂದ್ರ ಜಲತತ್ವದ ಗ್ರಹ. ನೀರು ಮತ್ತು ಚಂದ್ರ ಇವೆರಡಕ್ಕೂ ಬಲವಾದ ಸಂಬಂಧ ಕೂಡ ಇದೆ. ಸಮುದ್ರದ ಅಲೆಗಳು ಚಂದ್ರನ ಎಳೆತಕ್ಕೆ ಬದಲಾಗ್ತವೆ ಅನ್ನೋದನ್ನ ವಿಜ್ಞಾನ ಕೂಡ ಒಪ್ಪುತ್ತೆ. ಹಾಗಾದ್ರೆ ಆ ನೀರಿನಲ್ಲಿ ಚಂದ್ರನ ಶಕ್ತಿ ಹೀರಿಕೊಳ್ಳುತ್ತದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇದನ್ನ ನಿಯಮಿತವಾಗಿ ಪ್ರತಿ ಹುಣ್ಣಿಮೆ ದಿನ ಮಾಡಿದ್ರೆ ಮಾನಸಿಕ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ, ನಿದ್ರೆ ಚೆನ್ನಾಗಿ ಬರುತ್ತೆ, ಮನಸ್ಸು ಶಾಂತವಾಗಿರುತ್ತೆ. ಹಲವಾರು ಇದನ್ನ ಅನುಭವಿಸಿ ಹೇಳಿದ್ದಾರೆ. ನೀವು ಒಮ್ಮೆ ಪ್ರಯತ್ನಿಸಿ, ವ್ಯತ್ಯಾಸ ಖಂಡಿತ ಕಾಣ್ತೀರಾ ವೀಕ್ಷಕರೇ. ಇನ್ನು 2ನೇ ವಿಷಯ, ಇದಕ್ಕೆ ಶ್ಯಾಡೋ ರಿಲೀಸ್ ರಿಚುವಲ್ ಅಂತ ಹೇಳ್ತಾರೆ. ಸರಳ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ನಿಮ್ಮ ಮನಸ್ಸಿನ ಒಳಗೆ ಅಡಗಿ ಕೂತ ಭಾರವನ್ನ ಹೊರ ಹಾಕುವ ವಿಧಾನ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಏನಾದ್ರೂ ಒಂದು ಇದ್ದೇ ಇರತ್ತೆ. ಯಾರ ಮೇಲೋ ಕೋಪ, ಹಳೆಯ ಒಂದು ನೋವು, ಭಯ ಅಥವಾ ನಾವೇ ಮರೆಯಬೇಕೆಂದು ಅಂದುಕೊಂಡ ಒಂದು ಅಭ್ಯಾಸ. ಇವು ಮನಸ್ಸಿನ ಒಳಗೆ ಇದ್ದ ಹಾಗೆ ನಮಗೆ ಮುಂದೆ ಆಗೋದಿಲ್ಲ. ಹುಣ್ಣಿಮೆಯ ಸಂಜೆ ಒಂದು ಕಾಗದ ತೆಗೆದುಕೊಳ್ಬೇಕಾಗತ್ತೆ. ಆ ಕಾಗದದ ಮೇಲೆ ನೀವು ಬಿಟ್ಟು ಕೊಡಬೇಕಾದ ಎಲ್ಲಾ ವಿಷಯಗಳನ್ನ ಬರಿಬೇಕು. ಯಾರ ಮೇಲಾದ್ರೂ ಕೋಪ ಇದ್ರೆ ಅವರ ಹೆಸರು ಬರೀರಿ. ಮನಸ್ಸಿನಲ್ಲಿ ಒಂದು ಭಯ ಇದ್ರೆ ಅದನ್ನು ಬರೀರಿ. ಯಾವ ಹಳೆಯ ಆಲೋಚನೆ ನಿಮ್ಮನ್ನ ಕಾಡ್ತಿದ್ರೆ ಅದನ್ನು ಬರೀರಿ. ಯಾರೂ ನೋಡದ ಕಾಗದ ಇದು. ಮನಸ್ಸಿಗೆ ಬಂದಿದ್ದನ್ನ ನೇರವಾಗಿ ಬರ್ಬಿಡಿ. ನಂತರ ಚಂದ್ರನ ಬೆಳಕಿನಲ್ಲಿ ನಿಂತು ಆ ಕಾಗದವನ್ನ ಸುರಕ್ಷಿತ ಸ್ಥಳದಲ್ಲಿ ಸುಟ್ಟು ಹಾಕ್ಬೇಕಾಗತ್ತೆ. ಆ ಕಾಗದ ಉರಿಯುತ್ತಿರುವಾಗ ಮನಸ್ಸಿನಲ್ಲಿ ಈ ಭಾವನೆ ಇರಬೇಕು, ಆ ಕಾಗದದ ಜೊತೆ ನನ್ನ ಮನಸ್ಸಿನ ಭಾರ ಕೂಡ ಉರಿದು ಹೋಗ್ತಿದೆ, ಬೂದಿ ಆದ ಮೇಲೆ ಅದನ್ನ ಗಾಳಿಗೆ ಬಿಟ್ಟು. ಇದು ಬರೀ ನಂಬಿಕೆ ಅಲ್ಲ, ಮನಃಶಾಸ್ತ್ರ ಕೂಡ ಹೇಳುತ್ತೆ. ನಮ್ಮ ಭಾವನೆಗಳನ್ನ ಬರಿದು ಹಾಕಿದ್ರೆ ಮನಸ್ಸು ಹಗುರಾಗ್ತದೆ. ಅದಕ್ಕೆ ಜರ್ನಲಿಂಗ್ ಅಂತ ಹೇಳ್ತಾರೆ. ಈ ಕಾಗದ ಸುಡುವ ಕ್ರಿಯೆ ನಿಮ್ಮ ಮನಸ್ಸಿಗೆ ಒಂದು ಸಂಕೇತ ಕೊಡ್ತದೆ, ಇದು ಮುಗಿದಿದೆ, ನಾನು ಈ ಭಾರ ಬಿಟ್ಟಿದ್ದೇನೆ ಅಂತ. ಹುಣ್ಣಿಮೆಯ ಶಕ್ತಿ ಈ ಬಿಡುಗಡೆಗೆ ಆಗ್ತದೆ. ಈ ವಿಧಾನ ಮಾಡಿದ ಮೇಲೆ ಹಲವಾರು ಹೇಳ್ತಾರೆ ತುಂಬಾ ಹಗುರ ಅನಿಸ್ತು ಅಂತ. ಕೆಲವರಿಗೆ ಕಣ್ಣೀರು ಕೂಡ ಬರ್ತದೆ, ಅದು ಒಳ್ಳೆಯದು. ಅದು ಭಾವನೆಗಳ ಶುದ್ಧೀಕರಣ. ಸ್ಫಟಿಕ ಮತ್ತು ಆಭರಣ ವಿಧಾನ 3ನೇ ವಿಷಯ. ಇದು ಸ್ವಲ್ಪ ಆಶ್ಚರ್ಯ ಹುಟ್ಟಿಸ್ತದೆ. ಅದಕ್ಕೆ ಮ್ಯಾನಿಫೆಸ್ಟೇಷನ್ ಅಂತ ಕೂಡ ಹೇಳ್ತಾರೆ. ಇಚ್ಛಾ ಪೂರ್ತಿಯ ಅಂತ ಕನ್ನಡದಲ್ಲಿ ಹೇಳ್ತಾರೆ ವೀಕ್ಷಕರೇ. ನಿಮ್ಗೊಂದು ಆಸೆ ಇದೆಯಲ್ಲ, ಒಂದು ಗುರಿ ಇದೆಯಲ್ಲ, ಅದು ಆರೋಗ್ಯ ಇರ್ಬೋದು, ಉದ್ಯೋಗ ಇರ್ಬೋದು, ಒಂದು ಒಳ್ಳೆ ಸಂಬಂಧ ಇರ್ಬೋದು, ಮನೆ ಕೊಳ್ಳುವ ಕನಸು ಇರ್ಬೋದು. ಅದನ್ನ ಒಂದು ಸ್ಪಷ್ಟ ವಾಕ್ಯದಲ್ಲಿ ಬರೀರಿ. ಉದಾಹರಣೆಗೆ, ನನಗೆ ಉತ್ತಮ ಆರೋಗ್ಯ ಸಿಗುತ್ತಿದೆ,
ಅಥವಾ ನನ್ನ ವ್ಯಾಪಾರ ಬೆಳೆಯುತ್ತಿದೆ ಅಂತ. ಭವಿಷ್ಯದ ಕನಸು ಆಗಿದ್ದರೂ ಈಗ ಆಗುತ್ತಿದೆ ಅಂತ ಬರೆಯಿರಿ. ಆ ಕಾಗದದ ಸುತ್ತಲೂ ನಿಮ್ಮ ಬಳಿ ಇರುವ ಸ್ಫಟಿಕ ಹರಳು ಇಡಿ. ಅವು ಎಲ್ಲ ಇಲ್ಲ ಅಂದ್ರೆ ನಿಮ್ಮ ಬಳಿ ಉಂಗುರ, ಬೆಳ್ಳಿ ಉಂಗುರ ಅಥವಾ ಬೆಳ್ಳಿ ಸರ ಅಥವಾ ಯಾವುದೇ ಆಭರಣ ಇಡಬಹುದು. ಚಂದ್ರ ಮತ್ತು ಬೆಳ್ಳಿ ಇವೆರಡಕ್ಕೂ ನೇರ ಸಂಬಂಧ ಇದೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಕೂಡ ಹೇಳುತ್ತೆ. ಆ ಕಾಗದ ಮತ್ತು ಸ್ಫಟಿಕಗಳನ್ನ ಇಡೀ ರಾತ್ರಿ ಚಂದ್ರನ ಬೆಳಕಿನಲ್ಲಿ ಇಡಬೇಕಾಗತ್ತೆ. ಮರುದಿನ ಬೆಳಿಗ್ಗೆ ಆ ಸ್ಫಟಿಕ ಅಥವಾ ಆಭರಣ ಧರಿಸಿ, ಅಥವಾ ನಿಮ್ಮ ಪರ್ಸ್ನಲ್ಲಿ ಮನೆಯ ಪೂಜಾ ಕೋಣೆಯಲ್ಲಿ ಇಟ್ಕೊಳ್ಳಿ. ಆ ಕಾಗದವನ್ನ ಮಡಿಚಿ ಸುರಕ್ಷಿತ ಜಾಗದಲ್ಲಿ ಇಟ್ಕೋಬೇಕಾಗತ್ತೆ, ಅಥವಾ ನಿಮ್ಮ ದೇವರ ಮುಂದಿಡ್ಬೇಕಾಗತ್ತೆ. ಈ ಎಲ್ಲಾ ವಿಷಯಗಳ ಹಿಂದೆ ಒಂದು ತರ್ಕ ಕೂಡ ಇದೆ. ಹುಣ್ಣಿಮೆಯಂದು ನಮ್ಮ ಮನಸ್ಸು ಅತ್ಯಂತ ಭಾವುಕ ಮತ್ತು ಸಂವೇದನಶೀಲ ಸ್ಥಿತಿಯಲ್ಲಿ ಇರುತ್ತದೆ. ಆ ಸಮಯದಲ್ಲಿ ನಾವು ಮಾಡಿದ ಸಂಕಲ್ಪ ನಮ್ಮ ಮನಸ್ಸು ಸ್ಪಷ್ಟವಾಗಿ ಸ್ವೀಕರಿಸುತ್ತೆ. ಸ್ಫಟಿಕ ಶಕ್ತಿಯನ್ನ ಹೀರಿಕೊಂಡು ಕೊಡುವ ಗುಣ ಕೂಡ ಇದೆ ಅಂತ ವಿಶ್ವದ ಅನೇಕ ಆಧ್ಯಾತ್ಮಿಕ ಸಂಪ್ರದಾಯಗಳು ಕೂಡ ನಂಬ್ತವೆ. ಚಂದ್ರನ ಶಕ್ತಿ ಅದರ ಮೂಲಕ ನಿಮ್ಮ ಸಂಕಲ್ಪಕ್ಕೆ ಶಕ್ತಿ ಕೊಡ್ತದೆ. ನೆನ್ಪಿಡಿ, ಇದು ಮ್ಯಾಜಿಕ್ ಅಲ್ಲ, ಆದ್ರೆ ನೀವು ಕೂತಿರಿ ಎಲ್ಲ ಕೆಲಸ ಆಗ್ಬಿಟ್ಟಿರತ್ತೆ ಅಂತ ಅಲ್ಲ. ಇದು ನಿಮ್ಮ ನಂಬಿಕೆ ಮತ್ತು ಸಂಕಲ್ಪಕ್ಕೆ ಹೆಚ್ಚಿನ ಶಕ್ತಿ ಕೊಡುವ ವಿಧಾನ. ಮನಸ್ಸು ದೃಢ ಆದ ಮೇಲೆ ಕೆಲಸ ಸುಲಭ ಆಗೇ ಆಗತ್ತೆ, ಆದ್ರೆ ನಿಮ್ಮ ಗುರಿ ಸಾಧನೆ ಸುಲಭ ಆಗುತ್ತೆ ಅಂತ. ಈ 3 ವಿಧಾನಗಳನ್ನ ಮಾಡುವಾಗ ಒಂದು ವಿಷಯ ನೆನಪಲ್ಲಿ ಇಡಿ. ಮನಸ್ಸು ಶುದ್ಧ ಆಗಿರ್ಬೇಕು, ಬೇರೆ ಯಾರಿಗಾದ್ರೂ ಕೆಳಕ್ ಮಾಡ್ಬೇಕು ಎಂಬ ಭಾವನೆ ಇದ್ರೆ ಇದ್ಯಾವುದು ಕೆಲಸ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ಯಾರಿಗಾದ್ರೂ ಮಾಟ ಮಂತ್ರ ಮಾಡ್ಬೇಕು, ಅಥವಾ ಯಾರ್ದಾರು ವಶೀಕರಣ ಮಾಡ್ಬೇಕು, ಅಥವಾ ಯಾರ್ದಾರು ಜೀವನ ಹಾಳು ಮಾಡ್ಬೇಕು, ಅಥವಾ ಯಾರ್ದಾರು ಬಿಸ್ನೆಸ್ ಹಾಳು ಮಾಡ್ಬೇಕು, ಈ ತರ ಭಾವನೆಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ್ರೆ ಖಂಡಿತ ಇದು ವರ್ಕೌಟ್ ಆಗೋದಿಲ್ಲ ವೀಕ್ಷಕರೇ. ಹುಣ್ಣಿಮೆಯಂದು ರಾತ್ರಿ ಮನಸ್ಸು ತುಂಬಾ ಭಾವುಕವಾಗಿರ್ತದೆ ಅಂತ ಹೇಳ್ದೆ. ಹಾಗಾಗಿ ಜಗಳ, ಕೋಪ, ನಕಾರಾತ್ಮಕ ಮಾತುಗಳಿಂದ ದೂರ ಇರಬೇಕಾಗತ್ತೆ. ಆ ದಿನ ಸ್ವಲ್ಪ ಸಮಯ ಧ್ಯಾನ, ಪ್ರಾರ್ಥನೆ ಮಾಡಿ ಮನಸ್ಸು ಶಾಂತ ಆಗಿದ್ದ ಹಾಗೆ ಈ ವಿಧಾನ ಫಲ ಹೆಚ್ಚು ಕೊಡ್ತಾ ಹೋಗುತ್ತೆ. ಒಂದು ಹೆಚ್ಚಿನ ಸಲಹೆ ಏನಪ್ಪಾ ಅಂತಂದ್ರೆ, ಹುಣ್ಣಿಮೆಯ ದಿನ ಚಂದ್ರ ಮಂತ್ರ ಜಪಿಸ್ಬೇಕು. ಓಂ ಸೋಮಾಯ ನಮಃ ಅಂತ 108 ಸಾರಿ ಹೇಳಿ. ಸೋಮ ಅಂದ್ರೆ ಚಂದ್ರ, ಇದು ಚಂದ್ರನ ಶಕ್ತಿಯನ್ನ ನಿಮ್ಮ ಕಡೆ ಆಕರ್ಷಿಸುತ್ತೆ. ಜ್ಯೋತಿಷ್ಯದ ಪ್ರಕಾರ ಚಂದ್ರ ದೋಷ ಇರುವವರಿಗೆ, ಅಂದ್ರೆ ಕರ್ಕ ರಾಶಿ ಇರುವವರಿಗೆ ಅಥವಾ ಜಾತಕದಲ್ಲಿ ಚಂದ್ರ ದುರ್ಬಲ ಆಗಿರುವವರಿಗೆ ಈ ಪೂರ್ಣಿಮೆ ವಿಧಾನವನ್ನ ವಿಶೇಷವಾಗಿ ಒಳ್ಳೆಯದು. ಚಂದ್ರ ಮತ್ತು ಮನಸ್ಸಿನ ಶಕ್ತಿ ಗಟ್ಟಿಯಾಗ್ತದೆ ವೀಕ್ಷಕರೇ. ಈ 3 ಮ್ಯಾಜಿಕಲ್ ಕೆಲಸಗಳ ಬಗ್ಗೆ ಮೊದಲನೆಯದು ಚಂದ್ರಸ್ನಾನ, ಅಂದ್ರೆ ಚಂದ್ರನ ಬೆಳಕಿನಲ್ಲಿ ಇಟ್ಟ ನೀರಿನಿಂದ ಶರೀರ ಮತ್ತು ಮನಸ್ಸನ್ನ ಶುದ್ಧ ಮಾಡ್ಕೊಳ್ಳೋದು. ಎರಡನೆಯದು ಮನಸ್ಸಿನ ಭಾರ ಕಾಗದದ ಮೇಲೆ ಬರೆದು ಸುಡುವ ವಿಧಿ, ಇದು ಭಾವನಾತ್ಮಕ ಬಿಡುಗಡೆ ಕೊಡುತ್ತದೆ. ಮೂರನೆಯದು ನಿಮ್ಮ ಆಸೆ ಮತ್ತು ಆಭರಣಗಳನ್ನ ಚಂದ್ರನ ಶಕ್ತಿಯಿಂದ ಮಾಡುವ ವಿಧಾನ. ಈ 3 ವಿಧಾನಗಳ ಮಹತ್ವ ಒಂದೇ, ನಿಮ್ಮ ಮನಸ್ಸನ್ನ ಶುದ್ಧ ಮಾಡಿ ಭಾರ ಬಿಡಿಸಿ ಮುಂದೆ ಹೋಗಲು ಸಹಾಯ ಮಾಡೋದು. ಚಂದ್ರ ಶಕ್ತಿ ಈ ಪ್ರಕ್ರಿಯೆಗೆ ಜೊತೆ ಹಾಕುತ್ತಾನೆ. ಧನ್ಯವಾದಗಳು ವೀಕ್ಷಕರೇ. ಈ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಓಂ ಸೋಮಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.